रखे हुए 700 साल हो गए. From the last 400 years, there is no son, no prince. But the present king who married here, that's why he got 2 sons. So Udaipur is called the city of lakes. There are 7 lakes here. All the lakes are artificial. This lake is called Fateh Sagar. One Maharana Fateh Singh who had built the lake. Why? He had shot 400 tigers. No more tigers. For the repentance, he had built the lake. And this is the statue of the Rana Pratap. See, 60 lakh tourists are coming here just to listen the history of Mewar. Because this territory was never conquered by the Muslim. That's why we are Hindu. And the kings of Udaipur, they got the greatest title Maharana, which is higher than the Maharaja. So this was the only king in India who fought against Akbar continuously 21 years, but never surrendered. See, so the present king of Udaipur, his father, he had paid the money for the statue. It was built, it was made in Pune, in Maharashtra. So this place is called the Maharana Pratap Memorial. Because the father of the present king, he used to live in Bombay. He thought, as like Bombay, we can build the hanging garden. But the citizens of Udaipur, they requested the king that this is the place for the Maharana Pratap. That's why, for the memory of the Pratap, he had brought the statue from Pune. Okay? And that is the temple, Nimat Mata. Maharana Pratap was the devotee of the Nimat. Yeah, there is a ropeway. Anybody can go. Okay? And in Udaipur, we have a lot of vegetation. See, so it is high from the sea level, 2,500 feet. So the highest temperature May and June, 32 centigrade. The lowest in December, 0. Before last year, it was -3. Without which we can't work here. Okay? So see you Thank at you. the city palace. ಉದಯಪುರದ ಸಿಟಿ ಪ್ಯಾಲೇಸ್ ಭಾರತದಲ್ಲಿರುವ ರಾಜಸ್ಥಾನದ ಉಡೈಪುರ ನಗರದಲ್ಲಿ ಪಿಚೋಲಾ ಸರೋವರದ ತೀರದ ಬಳಿ ಸ್ಥಿತವಾಗಿರುವ ಸುಂದರ ಅರಮನೆಯಾಗಿದೆ. ಇದನ್ನು ಮಹಾರಾಣಾ ಉದಯ್ ಸಿಂಗ್ II ಅವರನ್ನು 1559ರಲ್ಲಿ ನಿರ್ಮಿಸಲು ಆರಂಭಿಸಿಕೊಂಡರು ಮತ್ತು ಅನಂತರ ಸುಮಾರು 400 ವರ್ಷಗಳ ಕಾಲ ವಿವಿಧ ಮಹಾರಾಣಗಳಿಂದ ವಿಸ್ತರಿಸಲ್ಪಟ್ಟಿತು. ಈ ಪ್ಯಾಲೇಸ್ಗೆ 11 ಗೃಹಾರಮನೆಗಳು, ಹೊಂಕುಂಡಿ, ಗಲ್ಭೆಗಳು ಮತ್ತು ಸುಂದರ ಬಾಗಿಲುಗಳಿದ್ದು ಅದ್ಭುತ ಮೂರ್ತಿಕಲಾ, ಗಾಜಿನ ಕೆಲಸ ಮತ್ತು ಗೋಲ್ಡ್ ಹಾಗೂ ಮಿರರ್ ವರ್ಕಗಳು ಅಲಂಕರಿಸಲಾಗಿದೆ. ಪ್ಯಾಲೇಸ್ನ ಮೇಲ್ಭಾಗದಿಂದ ಪಿಚೋಲಾ ಸರೋವರ ಹಾಗೂ ನಗರದ ಚಿತ್ರರೂಪವನ್ನು ಅದ್ಭುತವಾಗಿ ನೋಡಬಹುದು. ಈಗ ಇದರ ಕೆಲವು ಭಾಗಗಳು ಮ್ಯೂಸಿಯಂ ಹಾಗೂ ಹೆರಿಟೇಜ್ ಹೋಟೆಲ್ಗಳಾಗಿ ಬಳಕೆಯಲ್ಲಿವೆ ಮತ್ತು ಇದು ಉದಯಪುರದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿರುತ್ತದೆ. ವಂಶ. ಉದಯಪುರ ನಗರವು ರಾಜಸ್ಥಾನದ ಸುಂದರ ನಗರಗಳಲ್ಲಿ ಒಂದಾಗಿದ್ದು, ಇದು ಉದಯಪುರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ನಗರದ ಸ್ಥಾಪನೆ 1559ರಲ್ಲಿ ಮಹಾರಾಣಾ ಉದಯ್ ಸಿಂಗ್ II ಅವರಿಂದ ಆಯಿತು. ಉದಯಪುರವು ಮೇವಾಡ ರಾಜವಂಶದ ರಾಜಧಾನಿಯಾಗಿತ್ತು. ಮೇವಾಡ ವಂಶವು ಭಾರತದ ಅತ್ಯಂತ ಶೌರ್ಯಶಾಲಿ ಹಾಗೂ ಸ್ವಾಭಿಮಾನಿ ರಾಜವಂಶಗಳಲ್ಲಿ ಒಂದಾಗಿದೆ. ಈ ವಂಶದ ಪ್ರಮುಖ ಅರಮನೆಯೆಂದರೆ ಸಿಟಿ ಪ್ಯಾಲೇಸ್. ಇದು ಇಂದಿಗೂ ಉದಯಪುರದ ಐತಿಹಾಸಿಕ ಗುರುತಾಗಿದೆ. ಆಳ್ವಿಕೆ ಪದ್ಧತಿ ಅಂದರೆ ರಾಜಕೀಯ ವ್ಯವಸ್ಥೆ. ಮೇವಾಡ ರಾಜರು ಜನರ ಹಿತವನ್ನು ಮೊದಲ ಆದ್ಯತೆಯಾಗಿ ನೋಡುತ್ತಿದ್ದರು. ಆಡಳಿತದಲ್ಲಿ ನ್ಯಾಯಪಾಲನೆ, ಧರ್ಮ ರಕ್ಷಣೆ, ಪ್ರಜೆಗಳ ಸುರಕ್ಷತೆ, ಕೃಷಿ ಅಭಿವೃದ್ಧಿ, ವ್ಯಾಪಾರ ಉತ್ತೇಜನ ಮುಖ್ಯ ಉದ್ದೇಶವಾಗಿತ್ತು. ಮೇವಾಡ ರಾಜರು ಮೊಘಲರ ಆಳ್ವಿಕೆಗೆ ತಲೆಬಾಗದೆ ಸ್ವತಂತ್ರತೆಯನ್ನು ಉಳಿಸಿಕೊಂಡರು. ಇವರಲ್ಲಿ ಅತ್ಯಂತ ಪ್ರಸಿದ್ಧ ರಾಜರು ರಾಣಾ ಸಂಗಾ, ಮಹಾರಾಣಾ ಪ್ರತಾಪ. ನಿರ್ಮಿತ ಕೆರೆ ರಾಜಸ್ಥಾನದ ಜಲ ಸಂರಕ್ಷಣಾ ಪರಂಪರೆಯ ಅದ್ಭುತ ಉದಾಹರಣೆ. ಈ ಕೆರೆಗಳನ್ನು ವಿಶೇಷವಾಗಿ ಮಳೆನೀರನ್ನು ಸಂಗ್ರಹಿಸಲು ನಿರ್ಮಿಸಲಾಗಿದೆ. ಮಳೆಯ ಕಾಲದಲ್ಲಿ ಬೆಟ್ಟಗಳು ಹಾಗೂ ಅರಮನೆಯ ಮೇಲ್ಛಾವಣಿಗಳಿಂದ ಹರಿದುಬರುವ ನೀರನ್ನು ಚಾನೆಲ್ಗಳು ಮತ್ತು ಕಾಲುವೆಗಳ ಮೂಲಕ ಕೆರೆಗಳಿಗೆ ಹರಿಸಲಾಗುತ್ತಿತ್ತು. ಇದರಿಂದ ವರ್ಷಪೂರ್ತಿ ನೀರಿನ ಲಭ್ಯತೆ ಉಳಿಯುತ್ತಿತ್ತು. ಈ ಕೃತಕ ಕೆರೆಗಳು ಕೇವಲ ನೀರು ಸಂಗ್ರಹಕ್ಕೆ ಮಾತ್ರವಲ್ಲ, ಅರಮನೆಯ ಸೌಂದರ್ಯವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತವೆ. ನೀರಿನ ಪ್ರತಿಬಿಂಬದಲ್ಲಿ ಅರಮನೆ ಮತ್ತು ಸುತ್ತಲಿನ ಪರ್ವತಗಳ ದೃಶ್ಯ ಅತ್ಯಂತ ಮನಮೋಹಕವಾಗಿರುತ್ತದೆ. ಈ ಜಲವ್ಯವಸ್ಥೆ ಅರಮನೆಯ ತೋಟಗಳು, ಅಡುಗೆಮನೆ, ಪ್ರಜೆಗಳ ಬಳಕೆ ಮತ್ತು ಅರಮನೆಯ ದೈನಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಿತ್ತು.
ಉದಯಪುರ ನಗರದಲ್ಲಿರುವ ಲೇಕ್ ಪಿಚೋಲಾ ಕೂಡ ಒಂದು ಪ್ರಸಿದ್ಧ ಕೃತಕ ಕೆರೆ, ಸರೋವರ. ಇದನ್ನು ರಾಜಸ್ಥಾನದ ರಾಜರು ನಿರ್ಮಿಸಿದ್ದು, ಅದು ಇಂದು ನಗರಕ್ಕೆ ನೀರಿನ ಮೂಲವಾಗಿರುವುದರ ಜೊತೆಗೆ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಆಹಾರ ಪದ್ಧತಿ, ಭೋಜನ ಸಂಸ್ಕೃತಿ. ಮೇವಾಡ ವಂಶದ ಆಹಾರ ಪದ್ಧತಿ ರಾಜಸ್ಥಾನಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಮುಖ ಆಹಾರಗಳು: ದಾಲ್ ಬಾಟಿ ಚೂರ್ಮಾ, ಬಾಜ್ರಾ ರೋಟಿ, ಘೀ ಬಳಸಿ ತಯಾರಿಸಿದ ಅಡುಗೆ, ಕೇರ್ ಸಾಂಗ್ರಿ ತರಕಾರಿ, ಮಸಾಲೆದ ಆಹಾರ ಪದಾರ್ಥಗಳು. ಅರಮನೆಯಲ್ಲಿ ರಾಜಭವನ ಭೋಜನವು ಭವ್ಯವಾಗಿದ್ದು, ಬೆಳ್ಳಿ ಪಾತ್ರೆಗಳು, ಘೀ ದೀಪಗಳು, ಸಂಗೀತದ ನಡುವೆ ಊಟ ಮಾಡುವ ಸಂಪ್ರದಾಯವಿತ್ತು. ಉಡುಪಿನ ಶೈಲಿ, ವಸ್ತ್ರ ಸಂಸ್ಕೃತಿ. ರಾಜವಂಶದ ಉಡುಪುಗಳು ರಾಜಸಿಕತೆ ಮತ್ತು ಶೌರ್ಯವನ್ನು ತೋರಿಸುತ್ತಿದ್ದವು. ಪುರುಷರು ಅಂಗರಖ, ಧೋತಿ, ಪಗಡಿ, ಕಮರ್ಬಂದ್, ಕತ್ತಿ ಅಥವಾ ಖಡ್ಗ, ಶಸ್ತ್ರ. ಮಹಿಳೆಯರು ಘಾಗ್ರಾ, ಚೋಲಿ, ಓಡಣಿ, ಬಂಗಾರ ಬೆಳ್ಳಿ ಆಭರಣಗಳು, ಮೂಗುತ್ತಿ, ಹಾರ, ಕಂಗಣ, ಕಾಲುಚೆಂಡು. ಉಡುಪುಗಳಲ್ಲಿ ರಾಜಸ್ಥಾನಿ ಕಸೂತಿ ಕೆಲಸ ಬಹಳ ವಿಶಿಷ್ಟವಾಗಿತ್ತು. ಯುದ್ಧಕಲೆ ಮತ್ತು ಶೌರ್ಯ ಪರಂಪರೆ. ಮೇವಾಡ ವಂಶದ ಯೋಧರು ಧೈರ್ಯ, ತ್ಯಾಗ ಮತ್ತು ಶೌರ್ಯಕ್ಕೆ ಪ್ರಸಿದ್ಧರಾಗಿದ್ದರು. ಪ್ರಮುಖ ಯುದ್ಧಕಲೆಗಳು: ಕತ್ತಿಯುದ್ಧ ಅಥವಾ ತಲವಾರ್ ಫೈಟಿಂಗ್, ಭಾಲಯುದ್ಧ, ಧನುರ್ವಿದ್ಯೆ, ಕುದುರೆ ಸವಾರಿ, ಗುರಿ ಹಿಡಿದು ಹೋರಾಟ. ಯುದ್ಧವು ಇವರಿಗೆ ಕೇವಲ ಅಧಿಕಾರಕ್ಕಾಗಿಯಲ್ಲ, ಅದು ಸ್ವಾಭಿಮಾನ, ಧರ್ಮ ಮತ್ತು ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಡೆಯುತ್ತಿತ್ತು. ಮಹಾರಾಣಾ ಪ್ರತಾಪ ಅವರ ಹಾಲ್ದಿಘಾಟಿ ಯುದ್ಧವು ಭಾರತೀಯ ಇತಿಹಾಸದಲ್ಲೇ ಅಮರವಾಗಿದೆ.